ಅಂತೇಳಿ ಕರ್ಕೊಳ್ತೀವಿ ನಾವು. ಇದನ್ನು ಎಲ್ಲ ದೊಡ್ಡ ಭಾಷಾಶಾಸ್ತ್ರಜ್ಞರು ಇನ್ನುಳಿದ ಭಾಷಾಶಾಸ್ತ್ರಜ್ಞರು ಜಗದಲ್ಲಿ ಒಪ್ಕೊಂಡಿದ್ದಾರೆ. ಆದರೆ ತಮಿಳರ ಕೆಲವೊಂದಿಷ್ಟು ಅತಿ ಏನಪ್ಪ ಅಂದ್ರೆ ತಮಿಳ ಭಾಷೆಯ ಮೇಲೆ ಪ್ರೇಮದಿಂದಾಗಿ ತಮಿಳ ದ್ರಾವಿಡ ಭಾಷೆಗೆ ಮೂಲ ಅಂತ ಹೇಳ್ತಾರೆ. ಇದೊಂದು ಹಾಸ್ಯಾಸ್ಪದ ವಿಷಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡು ಕಮಲ್ ಹಾಸನ್ ಅಂತ ಪ್ರಬುದ್ಧ ನಟ, ಯಾಕಂದರೆ ಒಳ್ಳೆಯ ಅಭ್ಯಾಸ ಇದ್ದಾರೆ ಅವರು. ಇವತ್ತು 70ನೇ ವಯಸ್ಸಲ್ಲೂ ಸಹಿತ ಅವರೊಬ್ಬ ತಮ್ಮ ನಟನಾ ಸಾಮರ್ಥ್ಯವನ್ನು, ಶಾರೀರಿಕ ಸಾಮರ್ಥ್ಯವನ್ನು ಎಲ್ಲರೂ ಇಟ್ಕೊಂಡಂಥ ಒಂದು ಅದ್ಭುತ ಕಲಾವಿದ. ಆ ಕಲಾವಿದ ಬಗ್ಗೆ ನಮ್ಗೆ ಗೌರವ ಅದ. ಅವ್ರು ಯಾವುದೇ ಭಾಷೆಯವರಿರಲಿ. ಯಾಕಂದರೆ ನಮ್ಮ ಕನ್ನಡದ ಹಿರಿಯ ಒಬ್ಬ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ತಮಿಳ್ರು ಅವ್ರ ಮೂಲತಃ ಅವ್ರನ್ನ ನಾವು ಸ್ವಾಗತ ಮಾಡಿದ್ವಿ. ಇದು ನಮ್ಮ ದೊಡ್ಡ ಗುಣ ಅಂತನ್ರಿ ಅಥವಾ ನಮ್ಮ ಸಹಜ ಗುಣ ಅಂತನ್ರಿ, ಯಾವುದೂ ಅಲ್ರಿ. ಯಾಕಂದ್ರೆ ಇವತ್ತು ಶಿವರಾಜ್ ಕುಮಾರ್ ಅವರು ಅಲ್ಲಿದ್ದರು ಹೇಳಬೇಕಾಗಿತ್ತು. ಶಿವರಾಜ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಕ್ಷಮೆ ಕೇಳುವುದು ಕಮಲಿಗೆ ಬಿಟ್ಟದ್ದು ಅಂತ. ಕಮಲರ ಶಾಲೆ ಇರ್ತಾರೆ, ಅವ್ರು ತೊಗೊಳ್ತಾರೆ ಡಿಸಿಷನ್ನ. ನಾ ಯಾಕೆ ಹೇಳಿ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ಇದು ಒಂದು ಸಂಯಮದ ಮಾತು. ಅದೇ ದಿಶೆಯಲ್ಲಿ ನಮ್ಮ ತಂಗಡಿಗೆ ಅವರು ಮಿನಿಸ್ಟರ್ ಆಫ್ ದ ಕನ್ನಡ ಆ್ಯಂಡ್ ಇದು ನಮ್ಮ ಸಂಸ್ಕೃತಿ ಕಲ್ಚರ್, ಅವರು ಈ ರೀತಿ ಮಾತಾಡಿದ ಮಾತ್ರ ಒಪ್ಪುವ ವಿಷಯ ಎಲ್ಲ. ಯಾಕಂದರೆ ಎರಡೂ ಭಾಷೆಗಳು ಅಣ್ಣ ತಮ್ಮ ಅಂದರೆ ಅಥವಾ ಅಕ್ಕ ತಂಗಿಯರಿದ್ದಂಗಿದ್ದಾವೆ, ತಮಿಳು ಮತ್ತು ನಮ್ಮ ಕನ್ನಡ. ಅನೇಕ ಕನ್ನಡ ಫಿಲ್ಮ್ಗಳು ತಮಿಳುನಾಡಿನ ಅಲ್ಲಿ ಹೋಗಿ ಮದ್ರಾಸ್ ಹೋಗಿ ತಯಾರಾಗಿ ಬಂದಿದ್ದು ನಾವು ನೋಡಿದ್ವಿ. ದಕ್ಷಿಣ ಭಾರತದಲ್ಲಿ ಮದ್ರಾಸ್ ಸಿನಿರಂಗದಲ್ಲಿ ದೊಡ್ಡ ಹೆಸರು ಮಾಡಿದಂಥದ್ದು. ಮುಂಬೈ ಬಿಟ್ಟರೆ ಆಮೇಲೆ ಬೆಂಗಳೂರು ಬರ್ತದೆ, ಆ ಮಾತು ಬೇರೆ. ಎಲ್ಲ ನೆಲೆಯಲ್ಲಿ ನಾವು ಇವತ್ತು ಭಾಳಷ್ಟು ಎಚ್ಚರಿಕೆಯಿಂದ ಈ ಮಾತುಗಳನ್ನ ಬಳಸಬೇಕಾಗ್ಯದ. ಮತ್ತು ಜೊತೆ ಕಮಲ್ ಹಾಸನ್